ರೀ ಏನ್ ಮಾಡ್ತಾ ಇದ್ದೀರಾ? ಅಲ್ಲೇ ಇದೆಯೋ ಬೇರೆಯವ್ರು ಕೊಟ್ಟು ಬಂದ್ರು? ಇದು ಹಳೆ ಸ್ಟೆಟಸ್ಕೋಪ್, ಹಳೆ ಹಾರ್ಟು, ಹಳೆ ಮಿಷಿನ್. ಇದಕ್ಕೆ ಯಾರೇ ಡಿಮ್ಯಾಂಡ್ ಮಾಡ್ತಾರೆ? ನೀವು ಈ ಮನೆ ಯಜಮಾನನ ಇಲ್ಲ ಕೆಲಸದೋನ? ಮೊದಲು ನನ್ನ ಯಜಮಾನನೇ. ನೀನು ನನ್ನ ಮದುವೆ ಆದ ನೋಡು, ಆವಾಗಿಂದ ನೀನು ಕೆಲಸದವನ ಆಗ್ಬೋದು. ಈ ತಲೆ ಹೊರಟೆ ಬಿಡಿ. ಮನೆ ಜವಾಬ್ದಾರಿ ತಗೊಳಕ್ ಕೇಳಿದ್ದೆ. ಮಗಳು ಮದುವೆ ವಯಸ್ಸಿಗೆ ಬಂದಿದ್ದಾಳೆ, ಗಂಡು ಹುಡುಕಿದ್ರಾ? ಫಸ್ಟ್ ಕ್ಲಾಸ್ ಆಗಿರೋ ಗಂಡನ್ನು ಹುಡುಕಿದ್ದೀನಿ ಕಣೆ. ಮೈದಾ ಹಿಟ್ಟು ತರ ವೈಟ್ ಆಗಿದ್ದಾನೆ, ಬೆಣ್ಣೆ ತರ ಸಾಫ್ಟ್ ಆಗಿದ್ದಾನೆ ಕಣೆ, ಅಂತ ಹುಡುಗನ ಹುಡುಕಿದ್ದೀನಿ. ಈ ವೈಟು ಹೈಟು ಎಲ್ಲ ಬೇಡ, ಸಂಬಳ, ದುಡ್ಡು ದುಡ್ಡು ಎಷ್ಟು? ಹುಡುಗನ ಅಪ್ಪ ನನಗೆ ಕ್ಲೋಸ್ ಫ್ರೆಂಡ್, ಚೈಲ್ಡ್ಹುಡ್ ಫ್ರೆಂಡು. ಅಪ್ಪ ಮಗನ ಡಾಕ್ಟರ್ ಓದಿಸಿದ್ದಾನೆ, ಫೇಮಸ್ ಡಾಕ್ಟರ್. ಅವನು ಫೇಮಸ್ ಗೈನಕಾಲಜಿಸ್ಟ್. ಎಷ್ಟು ಜನ ಡಿಮ್ಯಾಂಡ್ ಗೊತ್ತಾ ಅವ್ನಿಗೆ? ಗೈನಕಾಲಜಿಸ್ಟ್ ಬೇಡ. ಯಾಕೆ? ಅವನ ಹತ್ರ ಹೋಗಿದ ತಕ್ಷಣ ಬಟ್ಟೆ ಬಿಚ್ಚು ಅಂತ ತಪಾಸಣೆ ಮಾಡೋವಾಗ ಎಲ್ಲ ಬಿಚ್ಚಬೇಕಪ್ಪ. ಈಗ ಕೊಬ್ಬರಿ ಬೇಕು ಅಂದರೆ ತೆಂಗಿನಕಾಯಿ ಹೊಡಿಲೇಬೇಕು, ಹಲಸನ್ನು ತೊಳೆಬೇಕು ಅಂದರೆ ಹಲಸನ್ನು ಕುಯ್ಲೇಬೇಕು, ಓಪನ್ ಮಾಡಲೇಬೇಕು, ಗೊತ್ತಾ? ಈ ಡಾಕ್ಟರ್ ಗೀಟ್ರ್ ಎಲ್ಲ ಬೇಡ ರೀ. ಯಾವಾಗ ನೋಡಿದ್ರು ಅಕ್ಕಪಕ್ಕ ನರ್ಸ್ಗಳು ಇದ್ದೇ ಇರ್ತಾರೆ. ಈ ಗೈನಕಾಲಜಿಸ್ಟ್ ಡಾಕ್ಟರ್ ಕ್ಯಾನ್ಸಲ್. ನಾನೇ ಹಳೇನು ಹುಡುಕಿದ್ದೀನಿ. ನೀನೇ ಹಳಿ ನೋಡ್ಕೊಂಬಿಟ್ಟ? ಏನು 2 in 1? ಅಯ್ಯೋ ರೀ, ಏನ್ರಿ ಮಾತಾಡ್ತೀರಾ? ಸ್ವಲ್ಪ ನೆನ್ಸ್ಕೊಂಡು ಮಾತಾಡ್ರಿ. ಹಂಗಲ್ಲ ರೀ, ಎಂಥ ಹುಡುಗನ ಹುಡುಕಿದ್ದೀನಿ ಗೊತ್ತೇನ್ರಿ? ನೀವು ಅದ್ರ ಬಗ್ಗೆ ಕೇಳ್ಬಿಟ್ರೆ ಥ್ರಿಲ್ ಆಗ್ಬಿಡ್ತೀರ. ಹಂಗೇನೆ ರೀ, ಹುಡುಗ ಸಕ್ಕ ಸ್ಮಾರ್ಟ್ ಆಗಿದ್ದಾನೆ. ಕಾಲೇಜು ಲೆಕ್ಚರರು, ಅದರಲ್ಲೂ ಕನ್ನಡ ಟೀಚರ್ ರೀ. ಕನ್ನಡ ಟೀಚರ್ ಓದ್ತೀಯ, ಕಾಲೇಜ್ ಲೆಕ್ಚರರ್ ಓದ್ತೀಯ, ಪಂಪ ರನ್ನ ಪೊನ್ನ ಅಂತ ಅವ್ನು ಪಾಠ ಮಾಡ್ಕೊಂಡು ಕೂತ್ಕೊಂಡ್ರೆ ನಿನ್ನ ಮಗಳು ಕೇಳ್ತಾಳೇನೆ. ಮೊದಲೇ ಅವಳು ಡೈನಾಮಿಕ್ ಕ್ಯಾರೆಕ್ಟ್ರು ರೀ. ಸುಮ್ಮನೆ ರೀ, ನಾನು ಹೇಳೋ ಸ್ವಲ್ಪ ಕೇಳ್ರಿ. ಹುಡುಗನ ಹೆಸರು ನವೀನ್. ಹಾ, ಕನ್ನಡ ಲೆಕ್ಚರರ್ ಅಂತ ಹೇಳಿದ್ನ. ತಿಂಗಳಿಗೆ 1 ಪ್ಲಸ್ ಟ್ಯೂಷನ್ ತಗೋತನ್ರಿ, ಅದಕ್ಕೂ 1 ಲಕ್ಷ ರೂಪಾಯಿ ಸಂಬಳ. ಏನೇ ಅದು ಕಾಲೇಜ್ ಲೆಕ್ಚರರ್ಸ್ ಬೇಡ ಕಡೆ. ಅವ್ರಿಗೆ ಹುಡುಗಿರು ತುಂಬ ಕ್ಲೋಸು, ಮನೆ ಪಾಠ ಮಾಡೋದಂತೂ ಸಿಕ್ಕಾಪಟ್ಟೆ ಕ್ಲೋಸು. ಈ ರಿಸ್ಕೆಲ್ಲ ಯಾಕೆ ಬೇಕು? ಬೇಡ ಬಿಡ, ಕಾಲೇಜ್ ಲೆಕ್ಚರರ್ ಬೇಡ. ಅಪ್ಪ, ಅಮ್ಮನ ಮದ್ವೆನಾ? ಅಮ್ಮ ಇನ್ನೊಂದು ಮದ್ವೆ ಆಗ್ತಾ ಇದೆಯಾ? ಏಯ್ ಬಾಯ್ ಮುಚ್ಚೆ. ಸೌಟ್ ಕಾಯಿಸಿ ಸೊಂಟಕ್ಕೆ ಬರೆ ಇಟ್ಬಿಡ್ತೀನಿ. ಮದುವೆ ಮಾತಾಡ್ತಾ ಇರೋದು ನಿನ್ನ ಬಗ್ಗೆ. ಆಯ್ತಲ್ಲಿದ್ದು ಮಗಳೇ, ನಾನು ಒಳ್ಳೆ ಗಂಡು ನೋಡಿದ್ದೀನಿ, ಡಾಕ್ಟ್ರು ಚೇತನ್ ಅಂತ, ಗೈನಕಾಲಜಿಸ್ಟ್. ಅವನು ಮದುವೆ ಆಗೋ ಜೀವನದಲ್ಲಿ ಸುಖವಾಗಿರ್ತೀಯ. ಗೈನಕಾಲಜಿಸ್ಟಾ? ಅವನು ಕಾಯಿಲೆ ಇರೋ ಜಾಗ ಮಾತ್ರ ಚೆಕ್ ಮಾಡೋದು, ಮುಖ ಅಂತೂ ನೋಡೋದೇ ಇಲ್ಲ. ನೋಡಮ್ಮ, ನಾನು ನೋಡಿದ ಹುಡುಗನ ಮದುವೆ ಆಗು. ಅವನು ಕನ್ನಡ ಲೆಕ್ಚರರು, ಹೆಸರು ನವೀನ್ ಅಂತ. ಓ, ಕನ್ನಡ ಲೆಕ್ಚರರು. ಡೈಲಿ ಕಾಲೇಜ್ ಬರ್ತಾನಲ್ಲ, ಸ್ಕೂಟರಲ್ಲಿ ಬರ್ತಾ ಹುಡುಗಿನ ಹಾಕೊಂಡು ಹಂಪಲ್ಲಿ ಜಂಪ್ ಮಾಡ್ತಾ ಬರ್ತಾನೆ. ನನಗಂತೂ ಬೇಡ. ನಾನು ಹೇಳಿದ ಹುಡುಗನ ಮದುವೆ ಆಗು. ಬೇಡ, ನಾನು ಹೇಳಿದ ಹುಡುಗನ ಮದುವೆ ಆಗು. ಏನು ಬೇಡ? ನಾನು ಹೇಳಿದ ಹುಡುಗನ. ಅಯ್ಯೋ, ನೀವಿಬ್ರು ಸುಮ್ಮನಿರಿ. ನನಗೆ ಆ ಚೇತನೂ ಬೇಡ, ಆ ನವೀನೂ ಬೇಡ. ಇಬ್ರು ಹೋಪ್ಲೆಸ್ ಹೋರಿಗಳು. ಯಾಕೆ ಮಗಳೇ ಆಗಿ ಮಾತಾಡ್ತೀಯ? ಯಾರನ್ನೇ ಆಗಲಿ ದೂರದಿಂದ ನೋಡಿ ಡಿಸೈಡ್ ಮಾಡಬಾರ್ದು. ಹತ್ರಕ್ಕೆ ಹೋಗಿ ಚೆನ್ನಾಗಿ ಅಬ್ಸರ್ವ್ ಮಾಡಿ, ಪರಿಚಯ ಮಾಡಿಕೊಂಡು ಮಾತಾಡಿ, ಆಮೇಲೆ ಅವ್ರು ಒಳ್ಳೆಯವರು ಕೆಟ್ಟವರು ಅಂತ ಡಿಸೈಡ್ ಮಾಡಬೇಕು. ಬರೀ ಹೆಸರಿಂದಲ್ಲ ಕಣೆ, ಗುಣ ಸ್ವಭಾವ ಎರಡೂ ನೋಡಬೇಕು, ಆಮೇಲೆ ಡಿಸೈಡ್ ಮಾಡಬೇಕು. ಎಲ್ಲ ಆಗಿದೆ, ಮುಖ ನೋಡಿದ್ದು ಆಗಿದೆ, ಮಾತಾಡಿದ್ದು ಆಗಿದೆ. ಇಬ್ರು ಅಯೋಗ್ಯರೇ. ಏನೋ ಇಬ್ರು ಅಯೋಗ್ಯರ? ನಿನ್ಗೆ ಹೆಂಗ್ ಗೊತ್ತೋ? ನಾನು ಇಬ್ಬರ ಜೊತೆಗೂ ಡೇಟ್ ಮಾಡ್ತೀನಿ. ಸವಿ ಸವಿ ನೆನಪು, ಸಾವಿರ ನೆನಪು, ಮಲ್ಲಿಗೆ ಹೂವು ಮುಡಿಸಿದ ನೆನಪು, ಮೈಸೂರು ಪಾಕು ತಿನ್ನಿಸಿದ ನೆನಪು. ವಾಟ್ ಎ ಸ್ವೀಟ್ ಮೆಮೊರೀಸ್. ಆರತಿ ಭಾರತಿ ಮಂಜುಳ ಕಲ್ಪನ್ ಚಂದ್ರಕಲಾ, ಚಂದ್ರಕಲಾ ನೀನೇ ಚಂದ್ರಕಲಾ. ಏನಾಗಿದೆಯಪ್ಪ ನನ್ನ ಗಂಡನ್ಗೆ? ಹಳೇ ಮೆಮೊರೀಸ್ ಎಲ್ಲ ನೆನ್ಸ್ಕೊತಾ ಇದ್ದಾರಲ್ಲ, ತಾನೇ ಅವರು ಬ್ರೈನು ಎಗರಾಡ್ತಿದ್ಯಲ್ಲ.
ಅವ್ರ ತಲೆ ಒಳಗೆ ಏನಿದೆ ಅಂತ ನಾನು ತಿಳ್ಕೊಳ್ಳೇಬೇಕು. ಬೇಕು ಸವಿಯಲು ನೆನಪು. ಏನಂದ್ರೆ ಚಂಪಕಲಿ ಇವಾಗ ಮುಂದ್ಯಾ ಬರೇ ನಿಮಗೆ ಹಾರ್ಟ್ ಚೆಕಪ್ ಮಾಡ್ತೀನಿ ಬಾ, ಚೆಕ್ ಮಾಡ್ತೀನಿ ಬಾರೆ. ಏನು ಬೇಕಾಗಿಲ್ಲ ರೀ, ಮದುವೆ ಟೈಮಲ್ಲೇ ನೀವು ಎಲ್ಲ ಚೆಕ್ ಮಾಡ್ಬಿಟ್ಟಿದ್ದೀರಾ. ಈಗೇನು ಹೊಸದಾಗಿ ಬೆಳೆದಿಲ್ಲ, ಬರೋದು ಇಲ್ಲ. ಚೆಕ್ ಮಾಡ್ಬೇಕು ಅನಿಸ್ತಾ ಇದೆ. ಏನ್ರಿ ಯಾಕ್ರಿ ಹಿಂಗೆ ಮಾಡ್ತಾ ಇದ್ದೀರಾ? ನಿಮ್ಮ ತಲೆಯಲ್ಲಿ ಏನಿದೆ ಅಂತ ಸ್ವಲ್ಪ ಹೇಳಬಾರ್ದೆ? ಚಂಪಕಲಿ ನನ್ನ ತಲೆಯಲ್ಲಿ ಏನೂ ಇಲ್ಲ ಕಣೆ, ಸ್ವಲ್ಪ ತಲೆ ನೋಡ್ತಾ ಇದೆ. ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಮಸಾಜ್ ಮಾಡ್ಬಿಡೆ. ರೀ ನನಗೂ ಯಾಕೋ ಸಿಕ್ಕಾಪಟ್ಟೆ ತಲೆನೋವ್ರಿ, ಅದಕ್ಕೆ ನಾನು ಡಯನನ್ನು ಕರೆದಿದ್ದೆ ಬಂದು ನನ್ನ ತಲೆ ಮಸಾಜ್ ಮಾಡು ಅಂತ. ಹೇಗೋ ಬರ್ತಿದ್ದಾಳಲ್ಲ, ನಿಮಗೂ ತಲೆ ನೋವ್ತಾ ಇದೆ, ನಿಮ್ಮ ತಲೆಗೂ ಮಸಾಜ್ ಮಾಡು ಅಂತ ಹೇಳ್ಬಿಡ್ತೀನಿ. ಡೈನ ಬರ್ತಿದ್ದಾಳ, ಮಸಾಜ್ ಮಾಡ್ತಾಳ. ಅದು ಡೈನಾ ಬದಲು. ಚೆನ್ನಾಗಿದ್ರಿ ನೀವು ಬಂದ್ಯಲ್ಲ ಡೈನ, ಇನ್ನೂ ಚೆನ್ನಾಗಿದ್ರಿ. ಡೈನಾ ಹೇಗಿದ್ರು ನನ್ನ ತಲೆಗೆ ಮಸಾಜ್ ಮಾಡಕ್ ಬಂದಿದ್ಯಲ್ಲ, ನನ್ನ ಗಂಡನ ತಲೆ ಸಿಕ್ಕಾಪಟ್ಟೆ ನೋಡ್ತಿದ್ಯಂತೆ. ನೀನೇ ಸ್ವಲ್ಪ ಅವ್ರಿಗೆ ಮಸಾಜ್ ಮಾಡಿಬಿಟ್ಟು ತಲೆ ಒಳಗಿರೋ ಕಸಗಳೆಲ್ಲ ತೆಗೆದು ಆಚೆ ಬಿಸಾಕ. ಇವಾಗಲೇ ಮಾಡ್ಲಾ? ಹಾ 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 ಸರಿ, ನೀನು ಮಸಾಜ್ ಮಾಡ್ತಾ ಇರು, ನಿಮ್ಮಿಬ್ಬರಿಗೆ ನನಗೆ ಕಾಫಿ 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 ತರ್ತೀನಿ. ಕಂಟಿನ್ಯೂ ಕಂಟಿನ್ಯೂ. ಡೈನ ತಲೆಯಲ್ಲಿ ಏನೇನೆಲ್ಲ ಇದೆ ಅದನ್ನ ಬಾಯಿಂದ ಆಚೆ ಹಾಕ್ಬಿಡಿ, ಅವಾಗ ನೋವೆಲ್ಲ ಹೊಟ್ಟೋಗ್ಬಿಡುತ್ತೆ. ನನ್ನ ಹೆಂಡತಿ ಅದೇ ಬಿಳಿ ಜಿಲ್ಲೆ, ಶನಿ, ಪೀಡೆ ಓದ್ಲಾ ಇನ್ನೂ ಇಲ್ಲೇ ಇದ್ದಲ್ಲ. ಅವರು ಕಾಫಿ ತರದಿಕ್ಕೆ ಆಗ್ಲೇ ಒಳಗಡೆ ಹೋದ್ರು. ಡಾಕ್ಟ್ರೆ ನಿಮ್ಗೆ ಹೇಗೆ ಅನಿಸ್ತಾ ಇದೆ, ನೀವು ಹೇಳಿ. ಹೇಳ್ತೀನಿ ಡೈನ, ನಿನ್ನ ಹತ್ರ ಹೇಳ್ದೆ ಇರ್ತೀನ, ನನ್ನ ಮನಸ್ಸನ್ನು ಬಿಚ್ಚಿ ಎಲ್ಲ ಹೇಳ್ಬಿಡ್ತೀನಿ. ಕೆಟ್ಟ ಅನುಭವ, ಒಳ್ಳೆ ಅನುಭವ, ಎಲ್ಲ ಅನುಭವ ಹೇಳ್ಬಿಡ್ತೀನಿ ಡೈನ. ಪಕ್ಕದ ಮನೆ ಪಂಕಜ ಅಂತ ಒಬ್ಳಿದ್ದಾಳೆ, ಸೂಪರ್ ಫಿಗರು, ಗ್ಲಾಮರ್ ಫಿಗರು, ಸೆಕ್ಸಿ ಫಿಗರು. ಅವಳನ್ನ ನಾನು ಎಷ್ಟು ನೋಡ್ತಿದ್ನೋ ಅಷ್ಟೇ ಅವಳು ನನ್ನ ನೋಡ್ತೀನಿ. ಹೆಂಡತಿ ಇಲ್ಲದೆ ಇರೋದು ನೋಡ್ಬಿಟ್ಟು ಅವಳೆ ಆಟೋ ಹತ್ತಿ ಕೈ ಹಿಡ್ಕೊಂಡು ಒಳ್ಳೆ ಸಿನಿಮಾ ಹೋದ್ವಿ. ಸಿನಿಮಾ ಥಿಯೇಟ್ರಲ್ಲಿ ಜನನೇ ಇರಲಿಲ್ಲ. ಅಯ್ಯೋ ಸಿನಿಮಾ ನೋಡೋದಕ್ಕಿಂತ ನಮ್ಮ ರಾಸಲೀಲೆಗಳೇ ಹೆಚ್ಚು. ಸಂಜೆ ಮನೆಗೆ ಬಂದ್ವಿ, ಆಮೇಲೆ ಅವಳು ನನ್ನ ಗಂಡ ಬಂದ್ಬಿಡ್ತಾರೆ, ನಾನು ಬೇಗ ಹೋಗಬೇಕು ಅಂತ ಹೊರಟೋದ್ಲು. ನಾನು ನನ್ನ ಹೆಂಡತಿ ಪೀಡೆ ಮನೆಗೆ ಬಂದ್ಬಿಡೋ ಟೈಮ್ ಆಯಿತು ಅಂತ ನಾನು ಮನೆಗೆ ಬಂದ್ಬಿಟ್ಟೆ. ಈ ಇಬ್ಬರು ನೆಮ್ಮದಿಯಾಗಿದ್ಬಿಟ್ವಿ. ಇದೊಂದು ಒಳ್ಳೆ ಸವಿ ನೆನಪು ಡಯಾನ. ಅಯ್ಯೋ ಅಯ್ಯೋ ಪಂಕಜ ಪಂಕಜ ಈಗಲೂ ನೆನೆಸ್ಕೊತೀನಿ. ಅಯ್ಯೋ ಡಯನ ಮೆತ್ತೆ ಡಯನ ತಲೆ ಹೊಡಿಬೇಡ ಜಾಸ್ತಿ. ಅಯ್ಯ 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 ಡಯನ ಯಾಕೆ ನೋಡ್ತೀಯ ಬಾಬಾ, ತಲೆನೋವು ಕಡಿಮೆ ಆಗೋದು ಜಾಸ್ತಿ ಆಗ್ತಾ ಇದೆಯಲ್ಲ ಡಯನ. ಅಯ್ಯೋ ಡಯನ ಅಯ್ಯೋ ಡಯನ್ ಡಯನ್ ಅಯ್ಯೋ ಅಯ್ಯ. ಕಾಮಿಡಿ ಕುಟುಂಬ.